ಹಳೆ ಲವರನ್ನ ಮೀಟ್ ಮಾಡೋದಕ್ಕೆ ಬಂದವನನ್ನ ಕಿಡ್ನಾಪ್ ಮಾಡಿರುವ ಘಟನೆ ಈಗ ವರದಿಯಾಗಿದೆ. ಪ್ರಿಯಕರನೊಂದಿಗೆ ಸೇರಿ ಮಾಜಿ ಪ್ರಿಯಕರನನ್ನ ಟ್ರ್ಯಾಪ್ ಮಾಡಿದಾಳೆ ಒಬ್ಬಳು ಯುವತಿ. ಎಕ್ಸ್ ಲವರ್ ಭೇಟಿಯಾಗೋದಕ್ಕೆ ಅಂತ ಕರೆಸ್ಕೊಂಡು ಆತನನ್ನ ಟ್ರ್ಯಾಪ್ ಮಾಡಿ ಆತನನ್ನ ಕಿಡ್ನಾಪ್ ಮಾಡಿ ಆಂಧ್ರದಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದು ಆತನಿಗೆ ಹಲ್ಲೆ ಮಾಡಿರೋ ಘಟನೆ ಈಗ ವರದಿಯಾಗಿದೆ. ಆಂಧ್ರದಲ್ಲಿ ಕಿಡ್ನಾಪ್ ಮಾಡ್ತಾರೆ, ಬೆಂಗಳೂರು ಕರ್ಕೊಂಡ್ಬಂದು ಹಲ್ಲೆ ಮಾಡ್ತಾರೆ. ಕೋರಮಂಗಲ ಪೊಲೀಸರು 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮೋನಿಕಾ, ಹರೀಶ್, ಹರಿಕೃಷ್ಣ, ನರೇಶ್, ರಾಜ್ಕುಮಾರ್, ನರಸಿಂಹ, ಅಂಜನೀಲ್ ಬಂಧಿತ ಆರೋಪಿಗಳು. ಆಂಧ್ರದ ನೆಲ್ಲೂರು ಮೂಲದ 7 ಜನ ಇವರು. ಶಿವು ಎಂಬಾತ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಿದ್ದ ಆಂಧ್ರದ ನೆಲ್ಲೂರಿನಲ್ಲಿ. ಅವ್ರ ಸಂಬಂಧಿ ಮೋನಿಕಾ ಜೊತೆಗೆ ಶಿವು ಪ್ರೇಮಾಂಕುರ ಆಗುತ್ತೆ. ವರ್ಷಗಳ ಹಿಂದೆ ಅವರಿಬ್ಬರ ಲವ್ ಇರುತ್ತೆ. ಅದಾದ ಮೇಲೆ ಏಕಾಏಕಿ ಅವರು ದೂರ ಆಗಿರ್ತಾರೆ. ದೂರ ಆದ ನಂತರ ನವೆಂಬರ್ 17ನೇ ತಾರೀಕು ಮೊನ್ನೆ ಶಿವುಗೆ ಕರೆ ಮಾಡಿ ಮೀಟ್ ಮಾಡು ಅಂತ ಹೇಳ್ತಾಳೆ ಈ ಮೋನಿಕಾ. ಆಯಿತು ಮೀಟ್ ಮಾಡೋಣ ಅಂತ ಪೆನಕೊಂಡ ಕರ್ಕೊಂಬರ್ತಾರೆ. ಮೀಟ್ ಮಾಡೋದಕ್ಕೆ ಪೆನಕೊಂಡಕ್ಕೆ ಅಂತ ಮೋನಿಕಾ ಕರೀತಾಳೆ. ನಿನ್ನ ಬಳಿ ಇರೋ ಕಾರು, ಚಿನ್ನಾಭರಣ ಎಲ್ಲ ಅದ್ರ ಜೊತೆಗೆ ಬಾ ಅಂತ ಹೇಳಿರ್ತಾಳೆ. ಸ್ನೇಹಿತರಿಗೆ ಪರಿಚಯ ಮಾಡಬೇಕು ಅಂತಾನೂ ಹೇಳಿರ್ತಾಳೆ. ಅದಕ್ಕೆ ಆತ ಚಿನ್ನಾಭರಣ ಹಾಕ್ಕೊಂಡು ಎಲ್ಲ ಪೆನಕೊಂಡಕ್ಕೆ ಬಂದಿರ್ತಾನೆ. ಪೆನಕೊಂಡದ ಹೋಟೆಲ್ ಒಂದಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಇಬ್ಬರು ಒಟ್ಟಿಗೆ ಬಿದ್ದಾಗ ಉಳಿದ ಆರೋಪಿಗಳು ಬರ್ತಾರೆ. ಮನೆಯಲ್ಲಿ ಕೂಡ ಹಾಕಿ ಶಿವ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಅಲ್ಲಿಂದ ಆತನನ್ನು ಬೆಂಗಳೂರಿಗೆ ಕರ್ಕೊಂಡ್ಬಂದು 4.5 ಲಕ್ಷ 4,20,000 ಮೌಲ್ಯದ ಚಿನ್ನಾಭರಣವನ್ನು ಸುಲಿಗೆ ಮಾಡಿದ್ದಾರೆ. ಮೋನಿಕಾ ಮಾತ್ರ ಇಷ್ಟಲ್ಲ, ಆದರೂ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಇದ್ಲಂತೆ. ಸಂಜೆ ನಮ್ಮ ಕೋರಮಂಗಲ ಸಬ್ ಇನ್ಸ್ಪೆಕ್ಟರ್ ರೌಂಡ್ಸಲ್ಲಿ ಇದ್ದಾಗ ಫೋರಂ ಜಂಕ್ಷನ್ ಹತ್ರ SBI ATM ವಿಡ್ರಾಲ್ ಟೈಮಲ್ಲಿ 3 ಜನ ಕಿತ್ತಾಡ್ಕೊಳ್ತಾ ಇದ್ದಿದ್ದು ಘಟನೆ ಕಂಡು ಬಂದಾಗ ಅವ್ರು ಹೋಗಿ ಅಲ್ಲಿ ವಿಚಾರಿಸಿದಾಗ ಅವ್ರಿಗೆ ಡೌಟ್ ಬಂದು ಸ್ಟೇಷನ್ಗೆ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿ ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಒಬ್ಬನಿಗೆ ಅವರು ಕಿಡ್ನ್ಯಾಪ್ ಮಾಡಿರ್ತಾರೆ. ಇದು ದುಡ್ಡು ಡ್ರಾ ಆಗ್ತಾ ಇದ್ದಿದ್ದು ಎಕ್ಸ್ಟ್ರಾಕ್ಷನ್ದು ದುಡ್ಡು ಅಂದ್ಕೊಂಡು. ನಂತರ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಿದಾಗ ಗೊತ್ತಾಗತ್ತೆ ಫಿರ್ಯಾದಿ ಯಾರಿದ್ದಾನೆ ಅವನು ನೆಲ್ಲೂರು ಆಂಧ್ರ ಪ್ರದೇಶ್ ಮೂಲದವರಾಗಿರ್ತಾರೆ. ಮತ್ತು ಇನ್ನು ಬೇರೆ ಯಾರು ಅವ್ರನ್ನ ಅಫೆನ್ಸ್ ಮಾಡಿರ್ತಾರೆ ಅವರೂ ಆಂಧ್ರ ಪ್ರದೇಶದವ್ರು ಇರ್ತಾರೆ. ಇದರಲ್ಲಿ ಒಂದು ಹುಡುಗಿದು ಇನ್ವಾಲ್ವ್ಮೆಂಟ್ ಕಂಡು ಬಂದಿದೆ. ಅವಳೇ ಹೇಳಿ ಆ ಹುಡುಗ ಯಾರಿದ್ದಾನೆ ಫಿರ್ಯಾದಿಗೆ ಕರೆಸ್ತಾಳೆ. ಫಸ್ಟ್ ಹಿಂದೂಪುರಕ್ಕೆ ಬಾ ಅಂದ್ಕೊಂಡು, ನಂತರ ಅಲ್ಲಿಂದ ಪಿನ್ಗುಂಡಾಗೆ ಬಾ ಅಂದ್ಬಿಟ್ಟು ನೆಕ್ಸ್ಟ್ ಪಾವಗಡ ಹತ್ರ ಕರೆಸ್ತಾರೆ. ಅಲ್ಲಿ ಆಲ್ರೆಡಿ 4 ಜನ ಅವ್ರನ್ನ ವೇಟ್ ಮಾಡ್ತಾ ಇರ್ತಾರೆ. ಹೊಡೆದು ಕಾರಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಹೋಟೆಲ್ದಲ್ಲಿ ಇಲ್ಲಿಗಲ್ ಆಗಿ 3 ದಿನ ಡಿಟೈನ್ ಮಾಡಿ ಇಟ್ಕೊಂಡು ಅವನ ಹತ್ರ ಒಂದು ಚೇನ್ ಇರುತ್ತೆ ಕತ್ತಲ್ಲಿ, ಮತ್ತು ಒಂದು ಬ್ರೇಸ್ಲೆಟ್ ಖಡ್ಗ ಥರ ಇರುತ್ತೆ. ಅದು ತಗೊಂಡು ಆಲ್ರೆಡಿ ಮನ್ಪುರದಲ್ಲಿ ಹಡ ಇಟ್ಟಿರ್ತಾರೆ. ನೆಕ್ಸ್ಟ್ ಇನ್ನೂ ಎಕ್ಸ್ಟ್ರಾ ದುಡ್ಡು ಹೇಳಿಕೆ ಡಿಮಾಂಡ್ ಮಾಡಿ ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು? ಏನು ಪ್ರಕರಣ, ಏನು ಘಟನೆ ಇದು? ಶಿವು ಮತ್ತು ಮೋನಿಕಾ ಅನ್ನೋರು ಪರಸ್ಪರ ಪ್ರೀತಿಸ್ತಾ ಇರ್ತಾರೆ, ಜೊತೆಯಲ್ಲಿ ಸಂಬಂಧಿಕರಾಗಿರ್ತಾರೆ. ಆದ್ರೆ ಇಬ್ಬರ ನಡುವೆ 1 ವರ್ಷದಿಂದ ಬ್ರೇಕಪ್ ಆಗಿರುತ್ತೆ. ಹಾಗಾಗಿ ಶಿವು ಜೊತೆಲಿ ಒಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ, ಈ ಮೋನಿಕಾ ಕೂಡ ಬಂದು ಬೇರೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅಂಜನೀಲ್ ಎನ್ನುವಂತ ಜೊತೆ ಈಕೆಗೆ ಪರಿಚಯ ಆಗುತ್ತೆ. ಇಬ್ರು ಕೂಡ ಪ್ರೀತಿಸ್ತಾ ಇರ್ತಾರೆ. ಅದಾದ ನಂತರ ತನ್ನ ಆದಂತ ಹಣದ ಆರ್ಥಿಕವಾಗಿ ಬಹಳಷ್ಟು ಹಿಂದೆ ಹಣದ ಅವಶ್ಯಕತೆ ಇದೆ ಅಂತ ಹೇಳ್ತಾಳೆ. ಹಾಗೂ ಶಿವು ಬಗ್ಗೆ ಕೂಡ ಈ ವಿಚಾರವನ್ನ ಹೇಳ್ತಾಳೆ. ಅಂದ್ರೆ ಶಿವು ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗೇ ಇರ್ತಾನೆ. ಈ ವಿಚಾರವನ್ನ ತಿಳಿದುಕೊಂಡಂತ ಅಂಜನೀಲ್ ಏನ್ ಮಾಡ್ತಾನೆ, ಆತ ಫ್ರೆಂಡ್ಸ್ ನ ಒಂದು ಹರಿಕೃಷ್ಣ, ರಾಜ್ಕುಮಾರ್ ಎನ್ನುವಂತ ಅವರ ನರಸಿಂಹ ಜೊತೆ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಏನು ಶಿವವನ್ನ ಕರೆಸ್ಕೊಂಡು ಆತನಿಂದ ಹಣ ವಸೂಲಿ ಮಾಡುವಂತ ಕೆಲಸವನ್ನ ಪ್ಲಾನ್ ಮಾಡ್ತಾನೆ. ಆಗ ಈ ಮೋನಿಕಾ ಪೆನ್ನುಗೊಂಡಗೆ ಕರೆಸ್ಕೊಂಡು ಶಿವವನ್ನ ಅಂದ್ರೆ ಪರಿಚಯ ಮಾಡ್ಕೊಡ್ಬೇಕು ನನ್ನ ಸ್ನೇಹಿತರಿಗೆ, ನಿನ್ನ ಹತ್ರ ಇರುವಂತ ಒಡವೆಗಳನ್ನೆಲ್ಲ ತೆಗೆದುಕೊಂಡು ಬಾ ಅಂತ ಹೇಳಿ ಹಾಗೆ ಬರ್ತಾನೆ. ಆತ ಬಂದಂತ ಸಂದರ್ಭದಲ್ಲಿ ಪೆನ್ನುಗೊಂಡಕ್ಕೆ ಬದಲಾಗಿ ಪಾವಗಡಕ್ಕೆ ಬರ್ತಾರೆ. ಪಾವಗಡಕ್ಕೆ ಬಂದು ಒಂದು ರೂಮ್ ನಲ್ಲಿ ಉಳ್ಕೊಂಡಂತ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳು ಕೂಡ ಆ ಒಂದು ಮನೆ ಮೇಲೆ ರೇಡ್ ಮಾಡ್ತಾರೆ. ಆಗ ಆ ಸಂದರ್ಭದಲ್ಲಿ ಆತನ ಹಲ್ಲೆ ಮಾಡ್ತಾರೆ. ಹಾಗಾಗಿ ಆಕೆಯನ್ನ ಹೊರಗಡೆ ಕಳಿಸ್ತಾರೆ. ಅವನ ಹತ್ರ ಇದ್ದಂತ ಹಣವನ್ನೆಲ್ಲ ಚಿನ್ನಾಭರಣವನ್ನ ಕಳ್ಸಿಕೊಂಡು ನಂತರ 10 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಆತ 10 ಲಕ್ಷವನ್ನು ಕೊಡೋದಕ್ಕಾಗಲಿ ಇದ್ದಂತ ಸಂದರ್ಭದಲ್ಲಿ 5 ಲಕ್ಷ ಕೊಡೋದಕ್ಕೆ ಒಪ್ಕೊಳ್ತಾನೆ. ಆಗ ಸ್ನೇಹಿತರಿಗೆ ಕರೆ ಮಾಡಿ ಬ್ಯಾಂಕ್ ಅಕೌಂಟ್ಗೆ 5 ಲಕ್ಷ ರೂಪಾಯಿ ಹಣವನ್ನು ಹಾಕಿಸ್ಕೊಳ್ತಾರೆ. ಈ ಹಣವನ್ನ ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ಈಗ ದುಡ್ಡಿನ ಕಾರ್ಡ್ ಇರೋದಿಲ್ಲ. ಹಾಗಾಗಿ ಆ ಕಾರ್ಡ್ಗಳ ATM ಕಾರ್ಡ್ಗಳನ್ನು ಕೂಡ ಬೆಂಗಳೂರಿನ ಮೆಜೆಸ್ಟಿಕ್ ಅಡ್ರೆಸ್ ಗೆ ಕೊರಿಯರ್ ಮಾಡ್ಕೊಳ್ತಾರೆ. ಹರೀಶ್ಗೂ ಕೂಡ ಮೆಜೆಸ್ಟಿಕ್ ನ ಪರಿಚಯ ಇರುತ್ತೆ. ಆತ ಅಲ್ಲಿಗೆ ಕೊರಿಯರ್ ಮಾಡ್ಕೊಳ್ತಾರೆ ಮತ್ತು ಕಾರ್ಡ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ಹರಿ ಮತ್ತು ನರಸಿಂಹ ಇಬ್ರು ಜೊತೆಗೆ ಈ ಶಿವವನ್ನ ಕರ್ಕೊಂಡು ಬಂದು ಕಾರ್ಡ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಕೋರಮಂಗಲ ಬಳಿ ಹೋಗ್ತಾರೆ. ಹಣವನ್ನ ಡ್ರಾ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಹಣವನ್ನ ಡ್ರಾ ಮಾಡ್ಕೊಂಡಂತ ಸಂದರ್ಭದಲ್ಲಿ ಹಣದ ವಿಚಾರಕ್ಕೆ ಇಬ್ಬರ ನಡುವೆ ಒಂದು
ಕಿರಿ ಕೂಡ ಆಗುತ್ತೆ ಹರೀಶ್ ಮತ್ತೆ ಈ ಹರಿಕೃಷ್ಣ ಹಾಗೂ ರಾಜ್ಕುಮಾರ್ ಜೊತೆ. ಆ ಸಂದರ್ಭದಲ್ಲಿ ಜೊತೆಲಿದ್ದಂತಹ ಶಿವು ಏನಿರ್ತಾನೆ ಆರೋಪಿ ಕಿರ್ಚ್ಕೊಳ್ತಾನೆ. ಆಗ ಡ್ಯೂಟಿಯಲ್ಲಿದ್ದಂತಹ PSI ಮಾದೇಶ್ ಅವರು ಕೂಡ ಬಂದು ವಿಚಾರಣೆ ಮಾಡ್ತಾರೆ. ಈ 3 ಜನ ಆರೋಪಿಗಳನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅಸಲಿ ಸತ್ಯ ಬೆಳಕಿಗೆ ಬಂದಿರೋದ್ರಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರಮಂಗಲ ಪೊಲೀಸರು ಕೂಡ ಈಗ ಏನೋ ಒಂದು FIR ಅನ್ನ ದಾಖಲಿಸಿಕೊಂಡು ಉಳಿದಂತೆ ಏನೋ ಒಂದು 5 ಜನ ಆರೋಪಿಗಳು ಪಾವಗಡದಲ್ಲಿ ಇರ್ತಾರೆ, ಅವ್ರನ್ನು ಕೂಡ ಕರ್ಕೊಂಡು ಬಂದು ಈಗ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಪ್ರಣತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.